ಶಿವಮೊಗ್ಗ ಮಹಾನಗರ ಪಾಲಿಕೆ 1ನೇ ವಾರ್ಡ್ ವ್ಯಾಪ್ತಿಯ ಸೋಮಿನಕೊಪ್ಪ ಪ್ರೆಸ್ ಕಾಲೋನಿ ನಡುವಿನ ಸುಮಾರು 1 ಕಿಲೋಮೀಟರ್ ಉದ್ದದ ರಾಜ್ಯ ಹೆದ್ದಾರಿ ಅಗಲೀಕರಣಕ್ಕೆ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯ ನಿವಾಸಿಗಳು ಪಿಡಬ್ಲ್ಯೂಡಿ ಇಲಾಖೆಗೆ ಆಗ್ರಹಿಸಿದ್ದಾರೆ. ಈ ಸಂಬಂಧ ಕೆಎಚ್ಬಿ ಪ್ರೆಸ್ ಕಾಲೋನಿ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ನೇತೃತ್ವದಲ್ಲಿ ಸ್ಥಳೀಯ ನಿವಾಸಿಗಳು ಪಿಡಬ್ಲ್ಯೂಡಿ ಸಹಾಯಕ ಇಂಜಿನಿಯರ್ ಕೃಷ್ಣ ರೆಡ್ಡಿ ಅವರ ಮೂಲಕ ಪಿಡಬ್ಲ್ಯೂಡಿ ಸಚಿವರು ಹಾಗೂ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ಮನವಿ ಪತ್ರ ಅರ್ಪಿಸಿದ್ದಾರೆ. ಪ್ರೆಸ್ ಕಾಲೋನಿ ಸಮೀಪದ ಸೇತುವೆ ಬಳಿ ಕೆರೆ ನಾಲೆ ಹಾದು ಹೋಗಿದ್ದು ರಸ್ತೆ ಬದಿ ಸೂಕ್ತ ತಡೆಗೋಡೆ ಇಲ್ಲವಾಗಿದೆ. ಕೊಂಚ ಎಚ್ಚರ ತಪ್ಪಿದರೂ ವಾಹನ ಸವಾರರು ಸುಮಾರು 7-8 ಅಡಿ ಆಳದ ನಾಲೆಗೆ ಬೀಳುವಂತಹ ದುಸ್ಥಿತಿ ಇದೆ. ತಕ್ಷಣವೇ ಸದರಿ ಸ್ಥಳದಲ್ಲಿ ರಕ್ಷಣಾ ತಡೆಗೋಡೆ ನಿರ್ಮಿಸಬೇಕು ಎಂದು ನಿವಾಸಿಗಳು ಒತ್ತಾಯಿಸಿದ್ದಾರೆ. ಸೋಮಿನಕೊಪ್ಪ ಸರ್ಕಲ್, ಜೆಎಚ್ ಪಟೇಲ್ ಬಡಾವಣೆ, ಪಂಚಮುಖಿ ದೇವಾಲಯ ತಿರುವು, ಪ್ರೆಸ್ ಕಾಲೋನಿ ಬಳಿ ವಾಹನಗಳ ವೇಗ ನಿಯಂತ್ರಣಕ್ಕೆ ವೈಜ್ಞಾನಿಕ ರಸ್ತೆ ಉಬ್ಬು, ರಿಫ್ಲೆಕ್ಟರ್ ಲೈಟ್ ಸೂಚನಾ ಫಲಕಗಳ ಅಳವಡಿಸಬೇಕು ಎಂದು ನಾಗರಿಕರು ಮನವಿ ಪತ್ರದಲ್ಲಿ ಕೋರಿದ್ದಾರೆ. ಈ ಸಂದರ್ಭದಲ್ಲಿ ನಿವಾಸಿಗಳ ಸಂಘದ ಅಧ್ಯಕ್ಷರಾದ ಪತ್ರಕರ್ತ ವಿ ರೇಣುಕೇಶ್, ಮುಖಂಡರಾದ ಅಕ್ಷಯ್, ಅಭಿನಂದನ್, ಸೋಮಿನಕೊಪ್ಪದ ಯುವ ರೈತ ಮುಖಂಡರಾದ ಮುಸಿಗೌಡ, ನಿಜಾಮ್ ಮೊದಲಾದವರು ಉಪಸ್ಥಿತರಿದ್ದರು. ದಿನಾಂಕ 20/1/2026 ಪ್ರೆಸ್ ಕಾಲೋನಿ ಈ ದಿನ ನಾವು ಪಿಡಬ್ಲ್ಯೂಡಿ ಇಂಜಿನಿಯರ್ಗೆ ಸರ್ಗೆ ಒಂದು ಮನವಿ ಕೊಡ್ತಾ ಇದ್ದೀವಿ. ಏನಪ್ಪಾ ಅಂದರೆ ಸೋಮಿನಕೊಪ್ಪದಿಂದ ಅಪ್ ಟು ಗೆಜನಹಳ್ಳಿವರೆಗೂ ನಮಗೆ ಇಲ್ಲಿ ತುಂಬ ದೊಡ್ಡ ಲಾರಿಗಳೆಲ್ಲ ಓಡಾಡ್ತಿದೆ. ಹಾಗಾಗಿ ನಮಗೆ 4 ಲೈನ್ ಆಗಬೇಕು ಅಂತ ನಾವು ಮನವಿ ಮಾಡ್ತಾ ಇದ್ದೀವಿ. ಯಾಕೆ ಅಂದರೆ ಇಲ್ಲಿ ತುಂಬ ಜನ ವೆಹಿಕಲ್ ಮೂವ್ಮೆಂಟು, ಒಂದು ಹಂಪ್ ಇಲ್ಲ, ಏನಿಲ್ಲ. ಹಾಗಾಗಿ ಹಂಪ್ ಇಲ್ಲದ ಕಾರಣ ಸಿಕ್ಕಾಪಟ್ಟೆ ಸ್ಪೀಡಲ್ಲಿ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ತುಂಬ ಆಕ್ಸಿಡೆಂಟ್ ಆಗ್ತಿದೆ. ಹಾಗಾಗಿ ನಾವೇನು ಮನವಿ ಮಾಡ್ತೀವಿ, ಸೋಮಿನಕೊಪ್ಪ ಸರ್ಕಲಿಂದ ಅಪ್ ಟು ಗೆಜನಹಳ್ಳಿವರೆಗೂ 4 ಲೈನ್ ರಸ್ತೆ ಮಾಡಿ ಅಂತ ನಾವು ತುಂಬ ಮನವಿ ಮಾಡ್ಕೊತಾ ಇದ್ದೀವಿ. ಹಾಗೆ ಪ್ರೆಸ್ ಕಾಲೋನಿ ಬಸ್ ಸ್ಟ್ಯಾಂಡ್ ಹತ್ರ ತುಂಬ ಇಲ್ಲಿ ಆಕ್ಸಿಡೆಂಟ್ ಆಗ್ತಿರೋದ್ರಿಂದ 2 ಹಂಪ್ ಮಾಡಿಕೊಡಿ ಅಂತ ಕೇಳ್ತಿದ್ದೀವಿ. ಹಾಗೆ ನೈಟ್ ಹೊತ್ತು ರಿಫ್ಲೆಕ್ಟರ್ ಕೂಡ ಬೇಕು ಅಂತ ನಾವು ಮನವಿ ಮಾಡ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ಖಾಸಗಿ ಲೇಔಟ್ ಒಬ್ಬರು ಬ್ರಿಡ್ಜ್ ಹತ್ರ ಬ್ರಿಡ್ಜ್ ಸೆಕ್ಷನ್ ಇದೆ, ಸೋಮಿನಕೊಪ್ಪ ರೋಡಲ್ಲಿ ಒಂದು ಬ್ರಿಡ್ಜ್ ಇದೆಯಲ್ಲ, ಅಲ್ಲಿ ಏನಾಗ್ತಿದೆ ಅಂದರೆ ಒಬ್ಬ ಖಾಸಗಿಯವರು ಲೇಔಟ್ ಮಾಡ್ತಿರೋದ್ರಿಂದ ಅಲ್ಲಿ ಒಂದು ನಾಲೆ ಮಾಡಿದ್ದಾರೆ. ಆ ನಾಲೆಗೆ ಒಂದು ತಡೆಗೋಡೆ ಬೇಕು ಅಂತ ನಾವು ಮನವಿ ಮಾಡ್ತೀವಿ. ಯಾಕಂದರೆ 15-20 ಅಡಿ ಅದು ಹಾಳ ಇದೆ. ಹಾಗಾಗಿ ನಾವು ಪಿಡಬ್ಲ್ಯೂಡಿ ಇಂಜಿನಿಯರ್ ಸಾಹೇಬರಾದಂಥ ಕೃಷ್ಣ ರೆಡ್ಡಿ ಸರ್ಗೆ ನಾವು ಇವತ್ತು ಮನವಿ ಮಾಡಿದ್ದೀವಿ. ಹಾಗಾಗಿ ಆದಷ್ಟು ಬೇಗ ನಮ್ಮ ಮನವಿನ ಮುಗಿಸ್ಕೊಡ್ಬೇಕು ಅಂತ ನಾವು ಕೇಳ್ಕೊತೀವಿ ಸರ್. ನಮ್ಮ ಹೆಸರು ಅಕ್ಷಯ್ ಅಂತೇಳಿ, ನಾವು ಬ್ರೈಟ್ ಸಿಟಿ ಲೇಔಟ್ನ ವಾಸ ಮಾಡ್ತಾ ಇದ್ದೀವಿ. ಹಾಗಾಗಿ ದಯವಿಟ್ಟು ನಾವು ನಮ್ಮ ಮನವಿನ ಮಾಡಿಕೊಡ್ಬೇಕಂತ ನಾವು ಕೇಳ್ಕೊತೀವಿ. ಸರ್ಕಾರಿ ಶಾಲೆ ಹತ್ರ ತುಂಬ ಅಪಘಾತಗಳು ಆಗ್ತಿದ್ದಾವೆ. ಮತ್ತು ಸ್ಕೂಲಿಗೆ ಮಕ್ಕಳು ಹೋಗೋ ಟೈಮಲ್ಲಿ, ಬರೋ ಟೈಮಲ್ಲಿ ತುಂಬ ವೆಹಿಕಲ್ ಎಲ್ಲ ಸ್ಪೀಡಾಗಿ ಬಂದು ಮಕ್ಕಳಿಗೆಲ್ಲ ಅನಾಹುತ ಆಗ್ತಿದೆ. ನಮ್ಗೆ ಏನಂದರೆ ಒಂದು ಸ್ಕೂಲಿಂದ ಮುಂದೆ ಒಂದು 2 ಹಂಪು, ಸ್ಕೂಲಿಂದ ಈ ಕಡೆ ಒಂದು 2 ಹಂಪ್ ಹಾಕ್ಕೊಟ್ರೆ ನಮಗೆ ಭಾರಿ ಅನುಕೂಲ ಆಗುತ್ತೆ.